ಸೊ ಮಂಗಳವಾರ ಹಬ್ಬದ ಶುಭಾಶಯಗಳು. ಮಂಗಳವಾರ ತಾಯಿ ಚಾಮುಂಡೇಶ್ವರಿ ವಾರ ಆ್ಯಂಡ್ ದೆನ್ ಮುಳ್ಕಟ್ಟಮ್ಮನ ವಾರ. ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ. ಸ್ನೇಹಿತರೆ, ಆ್ಯಸ್ ಯೂಶ್ವಲ್ ಆಗಿ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಒಂದು ಗಾದೆ ಮಾತಿದೆ, ಮಾಡಬಾರ್ದು ಮಾಡಿದ್ರೆ ಆಗಬಾರ್ದಾಗುತ್ತೆ, ಮಾಡಿದ್ದು ಉಣ್ಣೋ ಮಾರಾಯ. ನಾವೇನು ಮಾಡ್ತೀವಿ ಅದನ್ನೇ ನಾವು ಉಣ್ಬೇಕು. ಇದು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಅನ್ನೋ ಒಂದು ಇದರಲ್ಲಿ ಅನುಭವದ ಮಾತುಗಳು, ನಮ್ಮ ಹಿರಿಕರು ಹೇಳಿದಂಥ ಮಾತುಗಳು. ಸೊ ಇದು ಈಗ ಯಾಕೆ ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಸೊ ಕಾಲ್ಡ್ ಬಾಲಕೃಷ್ಣ ಅಲಿಯಾಸ್ ದುರಾಂಕಾರದ ಕೃಷ್ಣ ಅಲಿಯಾಸ್ ಒಂಥರ ಅವನು ಅವನಿಗೆ ಆ ಪದಗಳು ಹೇಳೋದಕ್ಕೆ ಅಸಾಧ್ಯ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಅಯೋಗ್ಯ ಬಾಲಕೃಷ್ಣ, ಮಾಗಡಿ ಬಾಲಕೃಷ್ಣ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ನಾವು ಜಮೀರಿನಿಂದ ಬಂದಿದ್ದು, ಅವನು ಒಬ್ಬನೇ ಹೊಂಟೋದ್ರೆ ಹೆಂಗೆ, ಈ ನಮ್ಮನ್ನು ಸೆಟ್ಲ್ ಮಾಡಿ ಹೋಗ್ಬೇಕಲ್ಲ, ಬಂದ ಪುಟ ಓದ ಪುಟ ಅಂತ. ಬಟ್ ಒನ್ಸ್ ಅಗೇನ್ ಕುಮಾರಸ್ವಾಮಿ ಒಪ್ಪಿದಾರೋ ಇಲ್ವೋ, ಕುಮಾರಣ್ಣ ಒಪ್ಪಿದಾರೋ ಇಲ್ವೋ, ಅದು ವಿ ಡೋಂಟ್ ನೋ. ಬಟ್ ಮಾಹಿತಿ ಇರೋ ಪ್ರಕಾರ ಜಮೀರ ಕುಮಾರಣ್ಣ ನನಗೆ ಕೊಟ್ಬಿಡು ಕುಮಾರಣ್ಣ, ಅದು ನಿಮ್ಮದಕ್ಕೆ 10 ಸೀಟು ಗೆಲ್ಲಿಸ್ಕೊಬರ್ತೀನಿ. ಒಂದು ಸಲ 2 ಉಣ್ಣಿದ್ರು 2 ಸವಾಸ ಮಾಡಬಾರ್ದು. ಆದರೂ ಒಂದು ಸಲ ಉಣ್ಣಿರೋದೇ ಸಾಕು ಕುಮಾರಸ್ವಾಮಿ ಅವರು, ಏನೋ ಪ್ರೀತಿ ವಿಶ್ವಾಸ ಇಂಥವನ್ನೆಲ್ಲ. ಆದರೆ ಇವತ್ತಿನ ಪರಿಸ್ಥಿತಿ ನೋಡಿ. ಸೊ ಬಾಲಕೃಷ್ಣ ಈಸ್ ಅತಂತ್ರ, ಚಲುವರಾಯ ಸ್ವಾಮಿ ಮಂತ್ರಿ ಆಗಿರ್ಬೋದು, ಬಟ್ ಅವನಿಗೆ ಠೇವಣಿ ಸಿಗಲ್ಲ ನಾಗಮಂಗಲದಲ್ಲಿ. ಅವನು ಆರುವ ಹಕ್ಕಿ ವಲಸೆ ಹಕ್ಕಿಯಾಗಿ ಹೋಗೋದಕ್ಕೆ ಇದು ಮಾಡ್ತಾನೆ. ಆ್ಯಂಡ್ ದೆನ್ ಕದ್ಲೂರು ಹೃದಯ ನಿಲ್ಲದೆ ಡೌಟು ಅವನು. ಆ್ಯಂಡ್ ದೆನ್ ನಮ್ಮ ಬಾಬು ಬಂಧಿಸಿದ್ದೇಗೌಡ, ರಮೇಶ್ ಬಾಬು ಬಂಧಿಸಿದ್ದೇಗೌಡ. ಸೊ ಈ ಗಿರಾಕಿ ಹೇಳಿದ್ದ ಏನಂತ, ನಮ್ಮ ಸ್ವಾಮೀಜಿಯವರು ಆದಿ ತಪ್ಪಿದ್ದಾರೆ, ಅವ್ನ ಯೋಗ್ಯತೆಗೆ ಇಷ್ಟು ಬೆಂಕಿ ಯಾಕ, ಅವನೇನು ಮನುಷ್ಯನ್ಕುಲನೇನ್ರಿ, ಮಠದಲ್ಲಿ ಮಾತಾಡೋಷ್ಟು ದೊಡ್ಡವನ ಅವನ ಯೋಗ್ಯತೆಗೆ, ಏನೋ ಅಪ್ಪಿ ಗೆಲ್ಸಿದ್ದಾರೆ, ಈ ಸಲ ಬೆಣ್ಣೆ ಹೊಡಿತಾರೆ. ಇದೇ ಗಿರಾಕಿ ಏನೋ ಕುಮಾರಸ್ವಾಮಿ ಅವ್ರಿಗೂ ಹೇಳಿದರು, ಅದಂಗೆ 3 ದಿನಕ್ಕೆ ಎದ್ದು ಬಿಡ್ತಾರೆ, ಕಡ್ದು ಕಟ್ಟೆ ಹಾಕ್ಬಿಡ್ತಾರೆ ಅಂತ. ಅವ್ರಿಗಂತ ಒಳ್ಳೆ ಮನಸ್ಸಿದೆ ಮಾಡ್ತಾರೆ. ಫಸ್ಟು ನಿನಗೆ ಹಾರ್ಟ್ ಅಟ್ಯಾಕ್ ಆಗಲಿ ಅಂತ ದಿನ ದೇವರಲ್ಲಿ ಕೇಳ್ಕೊತಿದ್ದೀನಿ. ಹಾರ್ಟ್ ಅಟ್ಯಾಕ್ ಆಗಿ ಸಾಯಬಾರ್ದು, ನೀನು ಒದ್ದಾಡಿ ನರಳಬೇಕು. ಸೊ ಸ್ನೇಹಿತರೆ, ಇರಲಿ, ಅವ್ರು ಆಡ್ತಾರೆ ಅಂತ ನಾವು ಆಡೋದಕ್ಕಾಗಲ್ಲ. ಆದರೆ ಒಂದಂತೂ ನಿಜ, ಕುಮಾರಸ್ವಾಮಿಗೆ ಯಾರ್ಯಾರೆಲ್ಲ ನೋವು ಕೊಟ್ಟಿದ್ದಾರೆ, ಯಾರ್ಯಾರೆಲ್ಲ ಮೋಸ ಮಾಡಿದ್ದಾರೆ, ಎಲ್ಲರೂ ಒಂದಲ್ಲ ಒಂದು ರೀತಿ ಅನುಭವಿಸ್ತಿದ್ದಾರೆ. ಈಗ ಸರದಿ ನಮ್ಮ ಹಲಾಹುಲಾ ತುಲಾ ಜಮೀರ್ ಅಹ್ಮದ್ ಖಾನ್ ಆ್ಯಂಡ್ ಟೀಮು. ಸೊ ತಾನು ಕೆಡೋದಲ್ಲದೆ ಕೋತಿ ತಾನು ಕೆಡೋದಲ್ಲದೆ ಒಣನೆಲ್ಲ ಕೆಡಿಸ್ತಂತೆ. ಹಂಗೆ ಜಮೀರ ತಾನು ಹಾಳಾಗೋದಲ್ಲದೆ ಇವ್ರನ್ನೂ ಎಲ್ಲ ಕರ್ಕೊಂಡೋಗಿ ಇವತ್ತು ಅವ್ರಿಗೆ ಬೆಣೆ ಹೊಡೆದ. ಸೊ ಇರಲಿ, ಏನೂ ಮಾಡೋದಕ್ಕಾಗಲ್ಲ. 1000 ಜನ ಹೇಳ್ತಾರೆ, ಆದರೆ ನನ್ನ ಕೈಯಲ್ಲಿ ನನ್ನ ಬುದ್ಧಿ ಅಲ್ಲ. ಸೊ ನಾನು ನೆಟ್ಟಿಗಿರ್ಬೇಕು. ಸೊ ಕುಣ್ಕೊಂಡು ನೆಕ್ಕೊಂಡು ಹಾರಾಡ್ಕೊಂಡು ತೂರಾಡ್ಕೊಂಡು ಹೋದರು. ಪಾಪ ಬಂಡೆ ಬ್ರದರ್ಸು ಏನೋ ಕಡ್ದು ಕಟ್ಟೆ ಗೆದ್ದಿರ್ಬೋದು ರೀ, ಆದರೆ ಇವ್ರದ್ದೆಲ್ಲ ಇದು ಲಾಸ್ಟು. ಬೆಣ್ಣೆ ಹೊಡೆಯೋದಕ್ಕೆ ಜನ ರೆಡಿಯಾಗಿದ್ವಿ. ಮಾಗಡಿ ಬಾಲಕೃಷ್ಣ ದುರಾಂಕಾರದ ಪರಮಾವಧಿ ಅಯೋಗ್ಯ ಕೃಷ್ಣ. ಪಾಪ ಕುಮಾರಸ್ವಾಮಿಗೆ ದುಡ್ಡು ತಗೊಂಡಿದ್ದಾನೆ, ಅದು ಇದು ಅಂತ ಹೇಳ್ದ. ಮತ್ತ್ಯಾಕಪ್ಪ ನಿನಗೆ JDS ಜಪ, ನಿನಗೆ ತಾಕತ್ತಿದ್ರೆ ಇಂಡಿಪೆಂಡೆಂಟ್ ಆಗಿ ನಿಂತು ಗೆದ್ದು ತೋರಿಸು, ಆಮೇಲೆ ನೋಡೋಣ. ನಿಮ್ಮನ್ನೆಲ್ಲ 50,000 ಅಧಿಕ ಮತಗಳಿಂದ ಜನ ಕಳಿಸಿದ್ರು. ಈ ಬಾರಿ ಅದಕ್ಕೂ ಹೆಚ್ಚಿಗೆ ಮತಗಳಿಂದ ನಿಮ್ಮನ್ನ ಓಡಿಸ್ತಾರೆ ಕ್ಷೇತ್ರದಲ್ಲಿ ಅಂತ ಹೇಳ್ತಾ, ಸೊ ಸ್ನೇಹಿತರೆ, ಅದಕ್ಕೆ ಹೇಳೋದು, ಹೋಗ್ಬೇಕಾದ್ರೆ ಖುಷಿಯಾಗಿ ಮಾತಾಡ್ಕೊಂಡು ಆರಾಮಾಗಿ ಹೋಗಿ. ಇಲ್ಲಾಂದರೆ ಈ ಥರ ಅತೃಪ್ತ ಆತ್ಮಗಳಾಗ್ಬಿಡ್ತೀರ. ಗುಬ್ಬಿ ವಾಸ, ನೀನು ಚಲುವ, ಬಂಧಿಸಿದ್ದೇಗೌಡ, ಆಮೇಲೆ ಇನ್ಯಾರು ಲಕ್ಷ್ಮಣ್ ಸವದಿ, ರಮೇಶ್ ಜಾರಕಿಹೊಳಿ, ಇವೆಲ್ಲ ಒಂಥರ ಕುಮಾರಸ್ವಾಮಿಗೆ ಅವಮಾನ ಎಲ್ಲನೂ ಮಾಡಿದಂಥ ಒಂದು ಇದು ಏನು ಕೀರ್ತಿ ಯಶಸ್ಸು ಸಲ್ಲುತ್ತೆ. ಅದಕ್ಕೆ ಪಾಪ ಇವಾಗ ಇವ್ರಿಗೆಲ್ಲ ಒಂದು ಏನೋ ಆ ಭಗವಂತನೇ ಸರಿಗೆ ಮಾಡ್ತಾನೆ ಅಂತ ಹೇಳ್ತಾ, ಸೊ ಅದಕ್ಕೆ ಹೇಳೋದು, ಹತ್ತಿರ ಎಣ್ಣಿನ ಒದಿಬಾರ್ದು. ನಮ್ಮನ್ನ ಯಾರು ಮೇಲೆತ್ತಿರ್ತಾರೆ ಯಾವಾಗಲೂ ಸದಾ ಅವ್ರಿಗೆ ಚಿರಋಣಿಯಾಗಿರ್ಬೇಕು ಅಂತ ಹೇಳ್ತಾ, ಇಲ್ಲದೇ ಇದ್ದರೆ ಆ 17 ಜನ ಇವ್ರುಗಳು. ಸೊ ಈ ರೀತಿ ಆಗುತ್ತೆ. ಅದರಲ್ಲಿ ಹೊರ್ತಾಗಿಯೂ ಸ್ವಲ್ಪ ಮಟ್ಟಿಗೆ ನಿಂತಿರೋದು ಅಂತ ಅಂದರೆ, ಸುಧಾಕರ ಸೋತರು, ಆಮೇಲೇನೋ ಡೀಲ್ ಮಾಡಿದ್ರು, ಗೆದ್ದರು. ಆ್ಯಂಡ್ ದೆನ್ ಅದಾದ ನಂತರದಲ್ಲಿ ಇವನೊಬ್ಬ ಕುಳ್ಳ ಸೋಮಶೇಖರ್, ಇವನು ತಲೆ ಹಿಡ್ಕನ ಜೊತೆ, ಅಂದರೆ ಸ್ಯಾಂಟ್ರೋ ರವಿ ಜೊತೆ ಲಿಂಕ್ ಇರ್ತಕ್ಕಂಥವನ್ನ ಒಬ್ಬ ಮಂತ್ರಿ ಮಾಡಿದರು ನಮ್ಮ ಸಮಾಜವಾದಿಗಳು. ಅಲ್ಲ 14 ಸೈಟ್ ಹೊಡೆದಂಥ ಅವನೇ ನೆಟ್ಟಿಗಿಲ್ವಲ್ಲ, ಏನು ಮಾಡೋಣ. ಸೊ ಹಾಗಾಗಿ ಇಂಥ ಅಯೋಗ್ಯರು ಎಷ್ಟು ದಿನ ಸಮಾಜ ಸೇರಿಸ್ಕೊಳ್ಳುತ್ತೆ ಅಥವಾ ಜನಗಳು ಸೇರಿಸ್ಕೊಳ್ತಾರೆ, ವಿ ಡೋಂಟ್ ನೋ. ಬಟ್ ಈ ಬಾರಿ ಜನ ಕಾಯ್ತಾ ಇದ್ದಾರೆ.
ಬರಲಿ ಅಂತ, ಸೊ ಒದ್ದೋಡ್ಸೋದಕ್ಕೆ. ಸೊ ಹಾಗಾಗಿ ನಾನು ಹೇಳಿದ್ದು ಮಾಡಿದ್ದು ನಾವು ಮಾರಾಯ. ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.